ನಮಸ್ಕಾರ. ನಾನಿವತ್ತು ನಿಮಗೆ ವಿಶೇಷವಾಗಿ ನಾವು ಹವಾಮಾನ ಮಾಹಿತಿಯನ್ನು ಯಾವ ರೀತಿ ಆ್ಯಪ್ಗಳ ಮುಖಾಂತರ ಪಡಿಬೋದು ಅನ್ನೋದರ ಶೀರ್ಷಿಕೆಯಲ್ಲಿ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಇದರ ಅವಶ್ಯಕತೆ ರೈತನಿಗಿದೆ ಅನ್ನೋದಾದರೆ, ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಬದಲಾವಣೆಯಿಂದ ನಮ್ಮ ಮಳೆಯಲ್ಲಿ ಏರುಪೇರಾಗ್ತಾ ಇರೋದು, ವಾತಾವರಣದಲ್ಲಿ ಉಷ್ಣಾಂಶ ಏರುಪೇರಾಗ್ತಿರೋದು, ಇದರಿಂದ ಬೇಕಾಗಿ ವಾತಾವರಣದಲ್ಲಿ ಬೀಳೋಂಥ ಮಳೆಯ ವ್ಯತ್ಯಾಸ ಆಗ್ತಿದೆ. ಇದನ್ನು ರೈತನಿಗೆ ಮುಂಚಿತವಾಗಿ ತಿಳಿಸ್ಕೊಂಡ್ರೆ ಅದರಿಂದ ಆಗಂಥ ನಷ್ಟಗಳನ್ನ ತಡೆಗಟ್ಟೋದಕ್ಕೆ ನಮ್ಮ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸು IMD ಮುಖಾಂತರ ಮತ್ತು ನಮ್ಮ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರು ICR ಜೊತೆಗೂಡಿ 2019ರಲ್ಲಿ ಮೇಘದೂತ್ ಅಂತ ಒಂದು ಆ್ಯಪನ್ನು ಡೆವಲಪ್ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ರೈತನಿಗೆ ಏನಪ್ಪ ಅಂತಂದರೆ, ನೀವೆಲ್ಲ ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಮೇಘದೂತ್ ಅಂತ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಾಗ ಮೊದಲನೇದಾಗಿ ನಿಮಗೆ ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆನ ರಿಜಿಸ್ಟರ್ ಮಾಡಿಸ್ಬೇಕು. ಅದಾದಮೇಲೆ ಭಾಷೆನ ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಯಾವ ರಾಜ್ಯ ಮತ್ತು ಯಾವ ಜಿಲ್ಲೆಗಳಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ನಮಗೆ ಮಾಹಿತಿ ಯಾವ ರೀತಿ ಇರುತ್ತಪ್ಪ ಅಂತಂದರೆ 3-4 ಅಂಶಗಳನ್ನ ನೀವು ಗಮನಿಸ್ಬೋದು. ಮೊದಲನೇದಾಗಿ ಕಳೆದ ಒಂದು ವಾರ ಆ ಜಿಲ್ಲಾವಾರು ತಾಲೂಕುವಾರು ಏನೆಲ್ಲ ಮಳೆಯ ಪ್ರಮಾಣ ಇತ್ತು, ಉಷ್ಣಾಂಶ ಹೇಗಿತ್ತು, ಗಾಳಿ ವೇಗ ಹೇಗಿತ್ತು, ಮೋಡ ಹೇಗಿತ್ತು, ಇದ್ರ ಜೊತೆ ಮಾಹಿತಿ ಜೊತೆಗೆ ಮುಂದಿನ 5 ದಿನಗಳು ಅಂದರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇದು ಅಪ್ಡೇಟ್ ಆಗೋದ್ರಿಂದ ಮುಂದಿನ 5 ದಿನಗಳು ನಮ್ಮ ವಾತಾವರಣ ಹೇಗಿರುತ್ತೆ, ಇದ್ರ ಜೊತೆಗೆ ಯಾವುದೆಲ್ಲ ಕೃಷಿ ಚಟುವಟಿಕೆಗಳನ್ನ ನೀವು ಮಾಡಬೇಕು, ಯಾವುದೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡಬಾರ್ದು ಅನ್ನೋದನ್ನು ಇಲ್ಲಿ ತಿಳ್ಕೊಬೋದು. ಉದಾಹರಣೆ ಹೇಳೋದಾದರೆ, ಮುಂದಿನ 2 ಅಥವಾ 3 ದಿನ ನಮ್ಮ ಜಾಗದಲ್ಲಿ ಮಳೆ ಬೀಳುತ್ತೆ ಅಂದಾಗ ನಾವು ನೀರು ಕಟ್ಟೋದು ತಪ್ಪಿಸ್ಬೋದು, ಔಷಧಿ ಹೊಡೆಯೋದನ್ನ ಮುಂದೂಡ್ಬೋದು. ಈ ಥರ ಸಲಹೆಗಳನ್ನ ರೈತರು ದಯವಿಟ್ಟು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಮಾಹಿತಿನ ಪಡಿಬೇಕು ಅಂತ ಕೇಳ್ಕೊತೀನಿ. ಇದ್ರ ಜೊತೆಗೆ ನಮ್ಮ ಕರ್ನಾಟಕದ ಸಂಸ್ಥೆ ಆದ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ಸು ಕೂಡ ನಮಗೆ ವರುಣ ಮಿತ್ರ ಅಂತ ಒಂದು ಕಾಲ್ ಸೆಂಟರ್ ಇದೆ. ಈ ಕಾಲ್ ಸೆಂಟರ್ಗೆ ತಾವು ಫೋನ್ ಮಾಡಿದ್ರೆ ಇದರ ದೂರವಾಣಿ ಸಂಖ್ಯೆ ಈ ಥರ ಇರುತ್ತೆ: 9243345433. ನೀವು ಮಾಡಿದ್ರೆ ನಿಮ್ಮ ಜಾಗದ ಮಳೆಯ ಪ್ರಮಾಣ ಅಥವಾ ಮಳೆಯ ಮುನ್ಸೂಚನೆ ಮಾಹಿತಿನ ಪಡಿಬೋದು. ಇದ್ರ ಜೊತೆಗೆ ನೀವು ಅಲ್ಲಿ ಏನಪ್ಪ ಅಂತಂದರೆ, ವಿಶೇಷವಾಗಿ ಬೆಂಗಳೂರು ಜನ ಬೆಂಗಳೂರು ಮೇಘ ಸಂದೇಶ ಅಂತ ಒಂದು ಆ್ಯಪ್ನ KSNMDC ಡೆವಲಪ್ ಮಾಡಿದ್ದಾರೆ. ಇಲ್ಲಿ ಮಳೆಯ ಪ್ರಮಾಣದ ಜೊತೆ ಎಲ್ಲೆಲ್ಲಿ ಮುಳುಗಡೆ ಆಗ್ಬೋದು, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು ತೊಗೊಬೋದು, ಈ ಥರದನ್ನು ಬಳಸ್ಬೋದು. ಇದ್ರ ಜೊತೆಗೆ ಈ ಪ್ರೈವೇಟ್ ಕಂಪ್ನಿಗಳಾದಂಥ AccuWeather ಇರ್ಬೋದು, ಸ್ಕೈಮ್ಯಾಟ್ ಇರ್ಬೋದು, windy.com ವೆದರ್ ಆ್ಯಪ್ ಅಂತಿದೆ. ಇವುಗಳ ಮುಖಾಂತರನೂ ರೈತರು ತಮ್ಮ ಜಾಗದಲ್ಲಿ ಈ ವಾತಾವರಣದ ಅಥವಾ ಹವಾಮಾನದ ಮುನ್ಸೂಚನೆಗಳನ್ನ ತೆಗೆದುಕೊಳ್ಳೋದ್ರ ಜೊತೆಗೆ ಕೃಷಿ ತಜ್ಞರ ಹವಾಮಾನ ಸಲಹೆಗಳನ್ನು ಸಹ ಅನುಸರಿಸ್ಕೊಂಡು ಹವಾಮಾನ ವೈಪರೀತ್ಯದಿಂದ ಅಥವಾ ವ್ಯತ್ಯಾಸದಿಂದ ಆಗುವಂಥ ನಷ್ಟಗಳನ್ನ ತಡಿಬೋದು ಅಂತ ಈ ಮೂಲಕ ತಿಳಿಸ್ಕೊಡೋದಕ್ಕೆ ಹೇಳ್ತೀನಿ. ಧನ್ಯವಾದಗಳು.